Hello students, welcome to IMS AV classes. So this is our class number 2 of accounting in Tally ERP9. ಸೊ ಸ್ಟೂಡೆಂಟ್ಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ಅಕೌಂಟಿಂಗ್ನ ಬೇಸಿಕ್ಸ್ ಬಗ್ಗೆ ಕಲ್ತ್ವಿ. ಅಕೌಂಟಿಂಗ್ ಅಂದರೆ ಏನು, ಅಕೌಂಟಿಂಗ್ ಸಿಸ್ಟಮ್ ಹೇಗಿರುತ್ತೆ, ಅದರ ಯೂಸಸ್ ಏನು, ನಾವು ಯಾಕೆ ಕಲಿಬೇಕು ಅನ್ನೋದನ್ನು ನೋಡಿದ್ವಿ. ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಇರುವಂತಹ ಟೈಪ್ಸ್ ಯಾವ್ಯಾವು ಅನ್ನೋದು ಗೊತ್ತಾಗಿದೆ. ಅದೇ ರೀತಿ ಅಕೌಂಟಿಂಗ್ ಟರ್ಮಿನಾಲಜಿ ಕೂಡ ನೋಡಿದ್ವಿ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಅಕೌಂಟ್ ಅಂದರೆ ಏನು, ಅದರ ಮೀನಿಂಗ್ ಏನು, ಅದನ್ನು ಹೇಗೆ ಕ್ಲಾಸಿಫಿಕೇಷನ್ ಮಾಡ್ಬೋದು ಮತ್ತು ಅಕೌಂಟ್ಸ್ನ ರೂಲ್ಸ್ ಏನು ಅನ್ನೋದನ್ನು ಕೂಡ ಕಲಿಯೋಣ. ಅದಾದಮೇಲೆ ಅಕೌಂಟ್ನ ಜರ್ನಲ್ ಎಂಟ್ರಿ, ಟ್ರಾನ್ಸಾಕ್ಷನ್ ನಡೆದಿದ್ದರೆ ಆ ಟ್ರಾನ್ಸಾಕ್ಷನ್ನ ಜರ್ನಲ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಮೊದಲಿಗೆ ಅಕೌಂಟ್ ಅಂದರೆ ಏನು? ಆ್ಯನ್ ಅಕೌಂಟ್ ಈಸ್ ಅ ಸಮರೈಸ್ ರೆಕಾರ್ಡ್ ಆಫ್ ಅ ಟ್ರಾನ್ಸಾಕ್ಷನ್. ಅಕೌಂಟ್ ಅಂದರೆ ಸಮರೈಸ್ ರೆಕಾರ್ಡ್ ಆಫ್ ಅ ಟ್ರಾನ್ಸಾಕ್ಷನ್, ಅದೊಂದು ಸಂಕ್ಷಿಪ್ತವಾಗಿರುವಂತಹ ದಾಖಲೆ. ಒಂದು ಟ್ರಾನ್ಸಾಕ್ಷನ್ನ ಸಮರೈಸ್ ರೆಕಾರ್ಡ್ ಸಂಕ್ಷಿಪ್ತವಾಗಿ ಒಂದು ಕಡೆ ಬರೆದಿಟ್ಟರೆ ಅದನ್ನು ನಾವು ಅಕೌಂಟ್ ಅಂತ ಕರಿತೀವಿ. ಆ ಒಂದು ಅಕೌಂಟ್ ಸಂಕ್ಷಿಪ್ತವಾದ ದಾಖಲೆ, ಒಂದು ಟ್ರಾನ್ಸಾಕ್ಷನ್ ಸಂಕ್ಷಿಪ್ತವಾದ ದಾಖಲೆ ಯಾವುದಕ್ಕೆ ರಿಲೇಟ್ ಆಗಿರುತ್ತೆ? ಆನ್ ಅಕೌಂಟ್ ಇಸ್ ಅ ಸಮರೈಸ್ಡ್ ರೆಕಾರ್ಡ್ ಆಫ್ ಅ ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಅ ಪರ್ಸನ್, ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿರೋದಾಗಿರ್ಬೋದು, ಅಕೌಂಟ್ ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಆರ್ ಅ ಥಿಂಗ್, ಯಾವುದಾದ್ರೂ ಒಂದು ವಸ್ತುವಿಗೆ ಸಂಬಂಧಿಸಿರೋದಾಗಿರ್ಬೋದು, ಆರ್ ಅ ಪ್ರಾಪರ್ಟಿ, ಯಾವುದಾದ್ರೂ ಒಂದು ಸಂಪತ್ತು ಅಥವಾ ಆಸ್ತಿಗೆ ಸಂಬಂಧಿಸಿರ್ಬೋದು, ಅಥವಾ ಇನ್ಕಮ್ ಆದಾಯ, ಅಥವಾ ಎಕ್ಸ್ಪೆನ್ಸ್ ಖರ್ಚು, ಅಥವಾ ಅ ಟೈಪ್ ಆಫ್ ಸರ್ವಿಸ್, ಯಾವುದಾದ್ರೂ ಒಂದು ಸೇವೆಗೆ ಸಂಬಂಧಿಸಿರೋದು ಆಗಿರಬಹುದು. ಅಕೌಂಟ್ ಅನ್ನೋದು ಒಂದು ಸಂಕ್ಷಿಪ್ತವಾದ ದಾಖಲೆ, ಟ್ರಾನ್ಸಾಕ್ಷನ್ ನಡೆದಿದೆ ಅನ್ನೋದರ ಸಂಕ್ಷಿಪ್ತವಾದ ದಾಖಲೆ. ಸೊ ಅದು ಒಬ್ಬ ಪರ್ಸನ್ ಅಥವಾ ಒಂದು ಥಿಂಗ್ ಅಥವಾ ಒಂದು ಪ್ರಾಪರ್ಟಿ, ಇನ್ಕಮ್, ಎಕ್ಸ್ಪೆನ್ಸ್, ಟೈಪ್ ಆಫ್ ಸರ್ವಿಸ್ಗೆ ಸಂಬಂಧಪಟ್ಟಿರುವ ರೆಕಾರ್ಡ್ ಆಗಿರ್ಬೋದು. ಸೊ ನೀವು ಶಾರ್ಟಾಗಿ ಈ ಒಂದು ಸೆಂಟೆನ್ಸ್ನ ಬರೆದು ಇದನ್ನ ಲಿಸ್ಟ್ ಮಾಡಿದರೆ ಸಾಕು. ಅಕೌಂಟ್ ಅನ್ನೋದು ಈಗ ಗೊತ್ತಾಗಿದೆ. ಸೊ ನೆಕ್ಸ್ಟ್ ನೋಡೋಣ ಟೈಪ್ಸ್ ಆಫ್ ಅಕೌಂಟ್. ಅಕೌಂಟ್ನಲ್ಲಿ ಎಷ್ಟು ಟೈಪ್ಸ್ ಇದೆ? ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಸೊ ಅಕೌಂಟ್ ಬೇಸಿಕ್ ಆಗಿ ಫಂಡಮೆಂಟಲ್ ಆಗಿ ಅಕೌಂಟಲ್ಲಿ 3 ಟೈಪ್ಸ್: ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಅಂದರೆ ಒಬ್ಬ ಹೆಸರೇ ಹೇಳ್ತಿದೆ ಪರ್ಸನಲ್ ಅಂತ. ಸೊ ಇದು ಒಬ್ಬ ವ್ಯಕ್ತಿಗೆ ಅಥವಾ ಕಂಪನಿಗೆ ಅಥವಾ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರುವ ಅಕೌಂಟ್ಗಳಾಗಿರುತ್ತೆ. ಸೊ ಈ ಅಕೌಂಟ್ಗಳಲ್ಲಿ ಯಾವ್ಯಾವುದೆಲ್ಲ ಸೇರುತ್ತೆ ಅಂದರೆ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಬಂಡವಾಳ, ಯಾಕೆಂದರೆ ಇದು ಓನರ್ನ ಪ್ರತಿನಿಧಿಸುತ್ತೆ, ಓನರ್ನ ಅಕೌಂಟ್ ಆಗಿರುತ್ತೆ. ಓನರ್ನ ಅಥವಾ ಪ್ರೊಪ್ರೈಟರ್ನ ಸಪ್ರೇಟಾಗಿ ಯಾವುದೂ ಒಂದು ಅಕೌಂಟ್ ಇರೋದಿಲ್ಲ, ಬದಲಾಗಿ ಆ ಓನರ್ನ ಕ್ಯಾಪಿಟಲ್ ಅಕೌಂಟು ಬಿಸ್ನೆಸ್ಸಲ್ಲಿರುತ್ತೆ. ಸೊ ಇಂಡೈರೆಕ್ಟಾಗಿ ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಓನರ್ನ ಅಕೌಂಟೇ ಆಗಿರುತ್ತೆ. ಸೊ ಇದು ಆ ಓನರ್ಗೆ ಪರ್ಸನಲ್ ಆಗಿರೋದ್ರಿಂದ ಕ್ಯಾಪಿಟಲ್ ಅಕೌಂಟ್ ಕೂಡ ಒಂದು ಪರ್ಸನಲ್ ಅಕೌಂಟ್. ನೆಕ್ಸ್ಟು ಡ್ರಾಯಿಂಗ್ಸ್ ಅಕೌಂಟ್. ಸೊ ಡ್ರಾಯಿಂಗ್ ಅಕೌಂಟ್ ಕೂಡ ಓನರ್, ನಾನು ಈಗ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಇದು ಓನರ್ ಯಾವಾಗ ಬೇಕೋ ಆವಾಗ ತನ್ನ ಪರ್ಸ್ನಲ್ ಯೂಸ್ಗೆ ತಗೊಳ್ಳೋವಂತಹ ಅಮೌಂಟ್ ಆಗಿರುತ್ತೆ. ಸೊ ಇದು ಬಿಸ್ನೆಸ್ಸಲ್ಲಿರೋ ಕ್ಯಾಶಿಂದ ತಗೊಳ್ತಾ ಇರೋದ್ರಿಂದ ಅದು ಅವ್ನು ಪರ್ಸ್ನಲ್ ಆಗಿರೋದ್ರಿಂದ ಡ್ರಾಯಿಂಗ್ ಅಕೌಂಟ್ ಕೂಡ ಪರ್ಸ್ನಲ್ ಅಕೌಂಟ್ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್, ಯಾಕೆಂದರೆ ಇದು ಬ್ಯಾಂಕ್ ಅಕೌಂಟ್ ನಾರ್ಮಲ್ ಆಗಿ ಓನರು ಬ್ಯಾಂಕಲ್ಲಿ ಓಪನ್ ಮಾಡಿರೋ ಅಕೌಂಟು ತನ್ನ ಪರ್ಸ್ನಲ್ಲೇ. ನೆಕ್ಸ್ಟು ಡೆಟಾರ್ ಅಕೌಂಟ್, ಫಾರ್ ಎಕ್ಸಾಂಪಲ್ ರಾಜೀವ್. ಸೊ ಡೆಟಾರ್ ಅಂದರೆ ಕಸ್ಟಮರ್ ಅಕೌಂಟ್ಸು. ಕ್ರೆಡಿಟಾರ್, ಫಾರ್ ಎಕ್ಸಾಂಪಲ್ ಇರ್ಫಾನ್ ಅಕೌಂಟ್. ಸೊ ಡೆಟಾರ್ ಅಕೌಂಟ್, ಕ್ರೆಡಿಟಾರ್ಸ್ ಅಕೌಂಟ್ ಅಂದರೆ ಕಸ್ಟಮರ್ ಅಕೌಂಟ್, ಸಪ್ಲೈಯರ್ಸ್ ಅಕೌಂಟ್ ಕೂಡ ಇಲ್ಲಿ ಪರ್ಸ್ನಲ್ ಅಕೌಂಟೇ ಆಗಿರುತ್ತೆ, ಯಾಕೆಂದರೆ ಇದು ವ್ಯಕ್ತಿಗಳ ಅಕೌಂಟ್, ವ್ಯಕ್ತಿಗಳ ಖಾತೆಗಳಾಗಿರೋದ್ರಿಂದ. GPS ಹಾರ್ಡ್ವೇರ್ ಕಂಪನಿ ಅಕೌಂಟ್. ಸೊ ವ್ಯಕ್ತಿಗಳೇ ಅಲ್ಲ, ನಮಗೆ ಯಾವುದಾದ್ರೂ ಕಂಪನಿಗಳು ಕೂಡ ಡೆಬಿಟಾರ್ಸ್ ಅಥವಾ ಕ್ರೆಡಿಟಾರ್ಸ್ ಆಗಿರ್ತಾರೆ. ಆ ಕಂಪನಿ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಅದು ಕೂಡ ಪರ್ಸ್ನಲ್ ಅಕೌಂಟ್ ಆಗಿರುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ ಯಾವಾಗಲೂ ಅಷ್ಟೇ, ಯಾವುದಾದ್ರೂ ವ್ಯಕ್ತಿಗಳು ಡೆಟಾರ್ಸ್ ಅಥವಾ ಕ್ರೆಡಿಟಾರ್ಸ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಡ್ರಾಯಿಂಗ್ ಅಕೌಂಟ್ ಇವೆಲ್ಲ ಕೂಡ ಪರ್ಸನಲ್ ಅಕೌಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ಯಾವಾಗಲೂ ವಸ್ತು ಅಥವಾ ಆಸ್ತಿಗಳಿಗೆ ಸಂಬಂಧಿಸಿರುವ ಅಕೌಂಟ್ ಆಗಿರುತ್ತೆ. ಬಿಸ್ನೆಸ್ಸಲ್ಲಿರುವ ವಸ್ತುಗಳು ಅಥವಾ ಬಿಸ್ನೆಸ್ಸಲ್ಲಿರುವ ಆಸ್ತಿಗಳಿಗೆ ಸಂಬಂಧಿಸಿರುವ ಅಕೌಂಟ್. ಅಂದರೆ ಕ್ಯಾಶ್ ಅಕೌಂಟ್, ಬಿಸ್ನೆಸ್ಸಲ್ಲಿ ಏನಾದರೂ ಕ್ಯಾಶ್ ಇದೆ, ಮೊತ್ತ ಇದೆ ಅಂದರೆ ಅದನ್ನ ರಿಯಲ್ ಅಕೌಂಟ್ ಅಂತ ಕರಿತೀವಿ. ಬಿಸ್ನೆಸ್ಸಲ್ಲಿ ಫರ್ನಿಚರ್ ಇದೆ ಅಂದರೆ ಫರ್ನಿಚರ್ ಅಕೌಂಟ್ ಕೂಡ ರಿಯಲ್ ಅಕೌಂಟ್. ಬಿಸ್ನೆಸ್ಸಲ್ಲಿ ಮಷಿನರಿ ಅಕೌಂಟ್ ಇದೆ, ಅದು ರಿಯಲ್ ಅಕೌಂಟ್. ಬಿಲ್ಡಿಂಗ್ ಇದೆ, ಲ್ಯಾಂಡ್ ಇದೆ, ಕಾರ್ ಇದೆ. ಸೊ ಈ ರೀತಿ ಏನಾದರೂ ವೆಹಿಕಲ್ಸ್ ಇತ್ತು, ಸೈಟ್ ಇತ್ತು, ಲ್ಯಾಂಡು,
ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಕ್ಯಾಶ್, ಟೇಬಲ್, ಫ್ಯಾನ್ಸ್ ಇತ್ಯಾದಿ ಇವೆಲ್ಲವೂ ಕೂಡ ರಿಯಲ್ ಅಕೌಂಟ್ ಆಗಿರುತ್ತೆ. ಸೊ ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ, ಬಿಸ್ನೆಸ್ಸಲ್ಲಿರುವ ವಸ್ತುಗಳು ಅಥವಾ ಆಸ್ತಿಗಳು ಇವು ಸಂಬಂಧಿಸಿರುವ ಅಕೌಂಟ್ನ ನಾವು ರಿಯಲ್ ಅಕೌಂಟ್ಸ್ ಅಂತ ಕರಿತೀವಿ. ಸೊ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಇವೆಲ್ಲವೂ ಕೂಡ ರಿಯಲ್ ಅಕೌಂಟೇ ಆಗಿರುತ್ತೆ. ನೆಕ್ಸ್ಟು ನಾಮಿನಲ್ ಅಕೌಂಟ್. ಸೊ ನಾಮಿನಲ್ ಅಕೌಂಟ್ ಬಿಸ್ನೆಸ್ನ ಲಾಭ ಅಥವಾ ಆದಾಯ, ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿರುವ ಅಕೌಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಅಕೌಂಟ್, ಡಿಸ್ಕೌಂಟ್ ಅಕೌಂಟ್, ಕಮಿಷನ್ ಅಕೌಂಟ್, ವೇಜಸ್ ಅಕೌಂಟ್, ಸ್ಯಾಲ್ರಿ, ಪರ್ಚೇಸ್, ಸೇಲ್ಸ್ ಅಕೌಂಟ್. ಸೊ ಇಂಟ್ರೆಸ್ಟ್ ನಾವು ರಿಸೀವ್ ಮಾಡಿರ್ಬೋದು ಅಥವಾ ಪೇ ಮಾಡಿರ್ಬೋದು. ರಿಸೀವ್ ಮಾಡಿದರೆ ನಮಗೂ ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ, ಇಂಟ್ರೆಸ್ಟ್ ಪೇ ಮಾಡಿದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಅದೇ ಥರ ಡಿಸ್ಕೌಂಟ್ನ ನಾವು ರಿಸೀವ್ ಮಾಡಿದರೆ ಇಂಡೈರೆಕ್ಟ್ ಇನ್ಕಮ್, ಪೇ ಮಾಡಿದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಅದೇ ಥರ ಕಮಿಷನ್, ವೇಜಸ್, ಸ್ಯಾಲ್ರಿ ಇವೆಲ್ಲವೂ ಕೂಡ ನಾವು ರಿಸೀವ್ ಮಾಡಿದಾಗ ಇನ್ಕಮ್ ಬರುತ್ತೆ, ಪೇ ಮಾಡಿದ್ರೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ಗಳು, ಲಾಭ, ಖರ್ಚುಗಳು, ಆದಾಯ, ವೆಚ್ಚಗಳು ಎಲ್ಲವೂ ಕೂಡ ನಾಮಿನಲ್ ಅಕೌಂಟ್ಸ್ ಆಗಿರುತ್ತೆ. ಪರ್ಚೇಸ್ ಅಕೌಂಟ್ ಕೂಡ ಒಂದು ನಾಮಿನಲ್ ಅಕೌಂಟೇ. ಯಾಕಂದರೆ ಪರ್ಚೇಸ್ ಮಾಡಿದಾಗ ಅದೊಂದು ಟೈಪ್ ಆಫ್ ಎಕ್ಸ್ಪೆನ್ಸ್ ಆಗುತ್ತಲ್ವಾ, ಸೊ ಅದಕ್ಕೋಸ್ಕರ ಪರ್ಚೇಸ್ ಅಕೌಂಟ್ ನಾಮಿನಲ್ ಅಕೌಂಟ್. ಸೇಲ್ಸ್ ಅಕೌಂಟ್ ಕೂಡ ನಾಮಿನಲ್ ಅಕೌಂಟೇ. ಯಾಕೆಂದರೆ ಸೇಲ್ ಮಾಡಿದಾಗ ನಮಗೆ ಇನ್ಕಮ್ ಬರ್ತಾ ಇದೆ, ಸೊ ಇನ್ಕಮ್ ಬರ್ತಾ ಇರೋದ್ರಿಂದ ನಾಮಿನಲ್ ಅಕೌಂಟ್ ಇನ್ಕಮ್ ಅಕೌಂಟ್ ಆಗಿರೋದ್ರಿಂದ ಸೇಲ್ಸ್ ಅಕೌಂಟ್ ಕೂಡ ನಾಮಿನಲ್ ಅಕೌಂಟೇ ಆಗಿರುತ್ತೆ. ಸೊ ನಾಮಿನಲ್ ಅಕೌಂಟಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ, ಸೊ ಲಾಭ ಅಥವಾ ಆದಾಯ ಮತ್ತು ಖರ್ಚು ಅಥವಾ ವೆಚ್ಚಗಳನ್ನು ಸಂಬಂಧಿಸಿರುವ ಅಕೌಂಟ್ಗಳೆಲ್ಲವೂ ನಾಮಿನಲ್ ಅಕೌಂಟ್ ಆಗಿರುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಎಲ್ಲ ಅಕೌಂಟ್ಸು ನಾಮಿನಲ್ ಅಕೌಂಟ್ಸ್ಗೆ ಎಕ್ಸಾಂಪಲ್ಲು. ಸೊ ಹಾಗಿದ್ರೆ ಟೈಪ್ಸ್ ಆಫ್ ಅಕೌಂಟ್ಸ್ ಗೊತ್ತಾಗಿದೆ: ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್. ಸೊ ಇವನ್ನ ನಾವು ರೆಕಾರ್ಡ್ ಮಾಡಿಡುವಾಗ ಯಾವ್ಯಾವ ರೂಲ್ಸ್ನ ಫಾಲೋ ಮಾಡಬೇಕು ಅದನ್ನು ನೋಡೋಣ ಈಗ. ರೂಲ್ಸ್ ಆಫ್ ಅಕೌಂಟಿಂಗ್. ಸೊ ಪರ್ಸ್ನಲ್ ಅಕೌಂಟ್ನ ರೂಲ್ ಏನು, ರಿಯಲ್ ಅಕೌಂಟ್ನ ರೂಲು, ಅದೇ ರೀತಿ ನಾಮಿನಲ್ ಅಕೌಂಟ್ನ ರೂಲು ನೋಡೋಣ. ಸೊ ಪರ್ಸ್ನಲ್ ಅಕೌಂಟ್ ಅಂದರೆ ವ್ಯಕ್ತಿಗಳ ಅಥವಾ ಬಿಸ್ನೆಸ್ ಕಂಪನಿಗೆ ಸಂಬಂಧಿಸಿರುವ ಅಕೌಂಟ್. ಸೊ ಇದರಲ್ಲಿ ರೂಲ್ ಏನಿದೆ: ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಬಿಸ್ನೆಸ್, ನಾನೀಗ ಹೇಳಿದೆ ಪರ್ಸ್ನಲ್ ಅಕೌಂಟಲ್ಲಿ ಬಿಸ್ನೆಸ್ ಕಂಪನಿ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿರುವ ಅಕೌಂಟ್. ಸೊ ಇದರಲ್ಲಿ ಯಾರಾದರೂ ವ್ಯಕ್ತಿಗಳು ಬಂದರೆ, ಬಿಸ್ನೆಸ್ ಅಂದರೆ ಓನರೇ ಆಗಿರ್ತಾನೆ ಯಾವಾಗಲೂ, ಸೊ ಡೋಂಟ್ ವರಿ, ಅವನೊಬ್ಬ ವ್ಯಕ್ತಿನೇ. ಸೊ ಇದರಲ್ಲಿ ವ್ಯಕ್ತಿ ಅಂದರೆ ರಿಸೀವರ್ನ ಡೆಬಿಟ್ ಮಾಡಬೇಕು, ಗಿವರ್ನ ಕ್ರೆಡಿಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕೃಷ್ಣ ಅನ್ನೋ ಒಬ್ಬ ಸಪ್ಲೈಯರ್ ಇದ್ದಾರೆ. ಸೊ ಕೃಷ್ಣ ಅವರಿಗೆ ನಾವು 5000 ರೂಪೀಸ್ನ ಪೇ ಮಾಡಿದ್ವಿ. ಸೊ ಆಗೇನಾಗ್ತಾರೆ, ಕೃಷ್ಣ ಅನ್ನೋರು ರಿಸೀವರ್ ಆಗ್ತಾರೆ. ಯಾಕೆಂದರೆ ನಾವು ಪೇ ಮಾಡಿದ್ವಿ ಅಂದರೆ ಅವ್ರು ತಗೊಳ್ತಾ ಇದ್ದಾರೆ. ಸೊ ಕೃಷ್ಣ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಯಾಕೆಂದರೆ ಕೃಷ್ಣ ನಮ್ಮ ಕಡೆಯಿಂದ 5000ನ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಕಿರಣ್ ಅನ್ನೋರಿಂದ ನಾವು ಒಂದು 10,000ನ ರಿಸೀವ್ ಮಾಡ್ಕೊಂಡ್ವಿ ಅಂದರೆ ಕಿರಣ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಯಾಕೆಂದರೆ ಕಿರಣ್ ನಮಗೆ ದುಡ್ಡು ಕೊಡ್ತಾ ಇದ್ದಾನೆ, ಅದರಿಂದ ಕಿರಣ್ ಗಿವರ್. ಸೊ ಕಿರಣ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆ. ಸೊ ಪರ್ಸ್ನಲ್ ಅಕೌಂಟ್ನ ರೂಲ್ ಏನು: ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಮತ್ತೊಂದು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ, ಪ್ರತಿ ಟ್ರಾನ್ಸಾಕ್ಷನಲ್ಲೂ ಮಿನಿಮಮ್ 2 ಅಕೌಂಟ್ಸು ಎಫೆಕ್ಟ್ ಆಗುತ್ತೆ. ಒಂದು ಡೆಬಿಟ್ ಆಗಬೇಕು, ಇನ್ನೊಂದು ಕ್ರೆಡಿಟ್ ಆಗಬೇಕು. ಕೃಷ್ಣಯಿಂದ ನಾವು ಕೃಷ್ಣಗೆ ನಾವು ಕ್ಯಾಶ್ನ ಪೇ ಮಾಡ್ತಿದ್ದೀವಿ ಅಂದರೆ ಕೃಷ್ಣ ಅಕೌಂಟ್ ಬರುತ್ತೆ, ಮತ್ತೊಂದು ನಮ್ಮ ಕ್ಯಾಶ್ ಅಕೌಂಟ್ ಬರುತ್ತೆ. ಸೊ ರಿಸೀವರ್ ಕೃಷ್ಣ ಆಗಿರೋದ್ರಿಂದ ಕೃಷ್ಣ ಅಕೌಂಟ್ನ ಡೆಬಿಟ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಏನು ಮಾಡಬೇಕು ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಕಿರಣ್ ನಮಗೆ ಕೊಡ್ತಾ ಇದ್ದಾನೆ ಅಂದರೆ ಕಿರಣ್ ಗಿವರ್. ಸೊ ಕಿರಣ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. ನಾವು ತಗೊಳ್ತಿದ್ದೀವಿ ಅಂದರೆ ನಮ್ಮ ಕ್ಯಾಶ್ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ, ಅದನ್ನು ಏನು ಮಾಡಬೇಕು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ರಿಯಲ್ ಅಕೌಂಟ್ನ ರೂಲ್ ಏನು? ಸೊ ರಿಯಲ್ ಅಕೌಂಟಲ್ಲಿ ನಾನು ಈಗಾಗಲೇ ಹೇಳಿದೆ, ಆಸ್ತಿಗಳು ಅಥವಾ ವಸ್ತುಗಳಿಗೆ ಸಂಬಂಧಿಸಿರುವ ಅಕೌಂಟ್. ಸೊ ಇದರಲ್ಲಿ ಕಂಪನಿಯಲ್ಲಿ ವಾಟ್ ಕಮ್ಸ್ ಇನ್ ಈಸ್ ಡೆಬಿಟ್, ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್. ಬಿಸ್ನೆಸ್ಸಲ್ಲಿ ಏನೇನು ಬರ್ತಾ ಇದೆ ಅದನ್ನೆಲ್ಲ ಡೆಬಿಟ್ ಮಾಡಿ, ಬಿಸ್ನೆಸ್ಸಿಂದ ಏನು ಹೊರಗೆ ಹೋಗ್ತಿದೆ ಅದನ್ನು ಕ್ರೆಡಿಟ್ ಮಾಡಿ. ಸೊ ನಾನು ಈಗಾಗಲೇ ಹೇಳಿದಾಗೆ ಕೃಷ್ಣಗೆ ನಾವು ದುಡ್ಡನ್ನ ಪೇ ಮಾಡಿದ್ವಿ. ಸೊ ಕೃಷ್ಣ ಗಿವರ್ ಆಗ್ತಾನೆ ಡೆಬಿಟ್ ಮಾಡಿ. ಸೊ ನಾವು ಏನು ಪೇ ಮಾಡಿದ್ವಿ, 5000 ರೂಪೀಸ್ ಪೇ ಮಾಡಿದ್ವಿ ಅಂದರೆ ಅದು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಎಲ್ಲಿ ಬರುತ್ತೆ, ರಿಯಲ್ ಅಕೌಂಟ್. ಸೊ ಕ್ಯಾಶ್ ಹೋಗ್ತಾ ಇದೆ ತಾನೇ. ಸೊ ಕ್ಯಾಶ್ ಹೋಗ್ತಾ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್. ಕ್ಯಾಶ್ ಹೊರಗೆ ಹೋಗ್ತಿದೆ, ಸೊ ಕ್ಯಾಶ್ ಅಕೌಂಟ್ನ ಕ್ರೆಡಿಟ್ ಮಾಡಿ. ಸೊ ಡೆಬಿಟ್ ಯಾರು ಮಾಡ್ತೀರಾ, ಕೃಷ್ಣ ಅಕೌಂಟ್. ಯಾಕೆಂದರೆ ಕೃಷ್ಣ ರಿಸೀವರ್ ಆಗ್ತಾನೆ. ಇನ್ನೊಂದು ಎಕ್ಸಾಂಪಲ್, ಕಿರಣ್ನಿಂದ ನಾವು ದುಡ್ಡನ್ನ ರಿಸೀವ್ ಮಾಡಿದ್ವಿ. ಸೊ ನಾವು ದುಡ್ಡನ್ನ ತಗೊಳ್ತಾ ಇದ್ದೀವಿ, ಕಿರಣ್ ಗಿವರ್ ಆಗಿರೋದ್ರಿಂದ ಕಿರಣ್ ಅಕೌಂಟ್ನ ಕ್ರೆಡಿಟ್ ಮಾಡಿ. ಬಿಸ್ನೆಸ್ ಏನು ಬರ್ತಾ ಇದೆ,
ಕ್ಯಾಶ್ ಬರ್ತಾ ಇದೆ. ಸೊ ವಾಟ್ ಕಮ್ಸ್ ಇನ್ ಡೆಬಿಟ್ ಅಂದರೆ ಕ್ಯಾಶ್ ಅಕೌಂಟು ಡೆಬಿಟ್ ಆಗೇ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ನ ರಿಸೀವ್ ಮಾಡ್ಕೊಳ್ಳೋವಾಗ ಡೆಬಿಟ್ ಮಾಡಿ, ಕೊಡೋವಾಗ ಕ್ಯಾಶ್ ಅಕೌಂಟ್ನ ಕ್ರೆಡಿಟ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಫರ್ನಿಚರ್ನ ಪರ್ಚೇಸ್ ಮಾಡಿದ್ವಿ ಅಂದ್ಕೊಳ್ಳಿ. ಫರ್ನಿಚರ್ ಪರ್ಚೇಸ್ ಮಾಡಿದಾಗ ನಾವು ಕ್ಯಾಶ್ನ ಕೊಡಬೇಕಾಗುತ್ತೆ. ಸೊ ಫರ್ನಿಚರು ರಿಯಲ್ ಅಕೌಂಟ್ ಆಯಿತು, ಕ್ಯಾಶ್ ಕೂಡ ರಿಯಲ್ ಅಕೌಂಟ್ ಆಯಿತು. ಸೊ ಫರ್ನಿಚರ್ ಬಿಸ್ನೆಸ್ಸಲ್ಲಿ ಬರ್ತಾ ಇದೆ, ಆದ್ದರಿಂದ ಫರ್ನಿಚರ್ ಅಕೌಂಟ್ನ ಡೆಬಿಟ್ ಮಾಡಿ. ಯಾಕಂದರೆ ರೂಲ್ ಏನು ಹೇಳುತ್ತೆ, ವಾಟ್ ಕಮ್ಸ್ ಇನ್ ಡೆಬಿಟ್. ಸೊ ದುಡ್ಡು ಬಿಸ್ನೆಸ್ಸಿಂದ ಹೋಗ್ತಾ ಇದೆ, ಕ್ಯಾಶ್ ಹೊರಗೆ ಹೋಗ್ತಿದೆ. ಸೊ ಕ್ಯಾಶ್ ಅಕೌಂಟ್ನ ಕ್ರೆಡಿಟ್ ಮಾಡಿ, ಯಾಕೆಂದರೆ ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್. ಸೊ ಹಾಗಿದ್ರೆ ನಾಮಿನಲ್ ಅಕೌಂಟ್ನ ರೂಲ್ ನೋಡೋಣ. ಸೊ ನಾಮಿನಲ್ ಅಕೌಂಟ್ ಯಾವುದರ ಸಂಬಂಧಿಸಿರುವ ಅಕೌಂಟ್? ಲಾಭ ಅಥವಾ ಆದಾಯ ಮತ್ತು ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿರುವ ಅಕೌಂಟ್. ಸೊ ನಾಮಿನಲ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ ಲಾಸಸ್ನೆಲ್ಲ ಡೆಬಿಟ್ ಮಾಡಿ, ಇನ್ಕಮ್ಸ್ ಗೈನ್ಸ್ನೆಲ್ಲ ಕ್ರೆಡಿಟ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಸ್ಯಾಲ್ರಿನ ಪೇ ಮಾಡಿದ್ವಿ, ಸ್ಟಾಫ್ಗೆ ಸ್ಯಾಲ್ರಿನ ಕೊಟ್ಟಿದ್ವಿ. ಆಗೇನಾಗುತ್ತೆ, ನಮಗೆ ಸ್ಯಾಲ್ರಿ ಅನ್ನೋದೇನು ಎಕ್ಸ್ಪೆನ್ಸ್ ಆಯಿತು. ಸೊ ಸ್ಯಾಲ್ರಿ ಅಕೌಂಟ್ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಸ್ಯಾಲ್ರಿ ಅಕೌಂಟು ಡೆಬಿಟ್ ಆಯಿತು. ಹಾಗಿದ್ರೆ ಕ್ಯಾಶ್ ಹೋಗ್ತಾ ಇದೆ, ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟಲ್ಲಿ ಬರುತ್ತೆ. ನಾನು ಇಲ್ಲೇ ತೋರಿಸಿದ್ದೀನಿ, ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟೇ. ಕ್ಯಾಶ್ ಹೊರಗೆ ಹೋಗ್ತಾ ಇರೋದ್ರಿಂದ ಅದನ್ನು ಕ್ರೆಡಿಟ್ ಮಾಡಬೇಕು. ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವೇಜಸ್ನ ಕೊಟ್ವಿ, ಸೊ ವೇಜಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಅಂದರೆ ಕೂಲಿ. ಸೊ ಕರೆಂಟ್ ಬಿಲ್ನ ಪೇ ಮಾಡಿದ್ವಿ ಅಂದರೆ ಕರೆಂಟ್ ಬಿಲ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಯಾಕೆಂದರೆ ಇವೆಲ್ಲ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ಇನ್ಕಮ್ ಬಂತು ಅಂತ ತಿಳ್ಕೊಳ್ಳಿ, ರೆಂಟ್ ರಿಸೀವ್ಡ್. ಸೊ ರೆಂಟ್ ರಿಸೀವ್ಡ್ ಅಂದರೆ ರೆಂಟ್ ರಿಸೀವ್ಡ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಯಾಕೆಂದರೆ ದುಡ್ಡು ಬರ್ತಾ ಇದೆ. ಯಾವ ಅಕೌಂಟು? ರೆಂಟ್ ರಿಸೀವ್ಡ್ ಅಕೌಂಟು ಇನ್ಕಮ್ ನಮಗೆ. ಸೊ ರೆಂಟ್ ರಿಸೀವ್ಡ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಓಕೆ, ಸಪೋಸ್ ನಾವು ಪರ್ಚೇಸ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ 5000 ರುಪೀಸ್ಗೆ ಪರ್ಚೇಸ್ ಮಾಡ್ಕೊಂಡು, ಪರ್ಚೇಸ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ, ಯಾಕೆಂದರೆ ಪರ್ಚೇಸ್ ಅನ್ನೋದು ನಮಗೆ ಟೈಪ್ ಆಫ್ ಎಕ್ಸ್ಪೆನ್ಸಸ್. ಸೊ ನೆನ್ಪಿಟ್ಕೊಳ್ಳಿ, ನಾಮಿನಲ್ ಅಕೌಂಟಲ್ಲಿ ಡೆಬಿಟ್ ಯಾವ್ಯಾವುದನ್ನು ಮಾಡಬೇಕಂದ್ರೆ ಎಲ್ಲ ಎಕ್ಸ್ಪೆನ್ಸಸ್ಗಳು ಲಾಸ್ಗಳಾಗಿದ್ರೆ, ಕ್ರೆಡಿಟ್ ಏನೇನು ಮಾಡಬೇಕು, ಎಲ್ಲ ಇನ್ಕಮ್ಸ್ಗಳು ಹಾಗೂ ಗೈನ್ಗಳು. ಗೈನ್ ಅಂದರೆ ಬಿಸ್ನೆಸ್ ಏನೇನ ಪಡೆಯುತ್ತೆ ಅವನ್ನೆಲ್ಲ. ಓಕೆ ಸ್ಟೂಡೆಂಟ್ಸ್, ಈಗ ನಾವು ನೋಡೋಣ ಜರ್ನಲ್ ಎಂಟ್ರಿ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ಟ್ರಾನ್ಸಾಕ್ಷನ್ಗಳ ಜರ್ನಲ್ ಎಂಟ್ರಿ ಹೇಗೆ ಮಾಡ್ತಾರೆ ಅನ್ನೋದು. ಬಿಸ್ನೆಸ್ನಲ್ಲಿ ಟ್ರಾನ್ಸಾಕ್ಷನ್ಸ್ಗಳು ಆದಾಗ ಯಾವುದೇ ಎಂಟ್ರಿ ಲೆಡ್ಜರ್ನಲ್ಲಿ ಹಾಕಲ್ಲ, ಬದಲಾಗಿ ಅದನ್ನು ಮೊದಲು ಜರ್ನಲ್ನಲ್ಲಿ ಬರೀತಾರೆ. ಯಾಕೆಂದರೆ ಜರ್ನಲ್ ಫಸ್ಟ್ ಎಂಟ್ರಿ, ನೆಕ್ಸ್ಟ್ ಲೆಡ್ಜರ್ನಲ್ಲಿ ಹಾಕ್ತಾರೆ. ಸೊ ಲೆಡ್ಜರ್ ಈಸ್ ಸೆಕೆಂಡ್ ಎಂಟ್ರಿ. ಸೊ ಜರ್ನಲ್ನಲ್ಲಿ ಎಂಟ್ರಿ ಮಾಡಬೇಕು, ಅದಾದಮೇಲೆ ಮಾತ್ರ ನಾವು ಲೆಡ್ಜರ್ಗೆ ಪಾಸ್ ಮಾಡೋಕ್ಕೆ ಸಾಧ್ಯ. ಜರ್ನಲಲ್ಲಿ ಎಂಟ್ರಿ ಮಾಡಾದಮೇಲೆ ಅದರಲ್ಲಿರೋ ಎಂಟ್ರಿಗಳ ಆಧಾರದ ಮೇಲೆ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತೀವಿ, ಅದನ್ನೇ ನಾವು ಲೆಡ್ಜರ್ಸ್ ಅಂತ ಕರೆಯೋದು. ಆದರೆ ಟ್ಯಾಲಿಲಿ ನಾವು ಜರ್ನಲ್ ಎಂಟ್ರಿ ಮಾಡಲ್ಲ, ಡೈರೆಕ್ಟಾಗಿ ಲೆಡ್ಜರ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಹಾಗಿದ್ಮೇಲೆ ಲೆಡ್ಜರ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ನಾವು ಜರ್ನಲ್ ಎಂಟ್ರಿ ಮಾಡ್ಕೋಬೇಕಲ್ವಾ. ಸೊ ಮೊದಲು ನಾವು ಜರ್ನಲ್ ಎಂಟ್ರಿ ಮಾಡೋದನ್ನು ಕಲಿಬೇಕು. ಹೇಗೆ ಜರ್ನಲ್ ಎಂಟ್ರಿ ಮಾಡ್ತಾರೆ ಅನ್ನೋದನ್ನು ನಾನು ಈಗ ಹೇಳ್ಕೊಡ್ತೀನಿ. ಸೊ ನೀವು ಅದು ಕಲಿತ್ರೆ ಮಾತ್ರ ನಿಮಗೆ ಲೆಡ್ಜರಲ್ಲಿ ಎಂಟ್ರಿ ಮಾಡಿ ವೋಚರ್ ಎಂಟ್ರಿ ಮಾಡೋದಕ್ಕೆ ಬರೋದು ಸಾಧ್ಯ. ಸೊ ಈಗ ಬಿಸ್ನೆಸ್ ಟೈಮಿಂಗಲ್ಲಿ ಬೆಳಿಗ್ಗೆಯಿಂದ ಈವ್ನಿಂಗ್ವರೆಗೂ ಏನೇನಾಗಿದೆ, ಸೊ 1 ಮಂತ್ನ ಟ್ರಾನ್ಸಾಕ್ಷನ್ ನಾನು ನಿಮಗೆ ತೋರಿಸ್ತೀನಿ. ಸೊ ಅದರ ಆಧಾರದ ಮೇಲೆ ನಾವು ಜರ್ನಲ್ ಎಂಟ್ರಿ ಮಾಡ್ತಾ ಹೋಗೋಣ. ಓಕೆ, ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಫಸ್ಟು ಡೇಟ್ ಕಾಣಿಸ್ತಿದೆ, 2nd ಏಪ್ರಿಲ್ 2014. ಸೊ ಏಪ್ರಿಲ್ 2nd 2014 ಒಂದು ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಯಿತು, ಯಾಕೆಂದರೆ ಎವ್ರಿ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ 1 ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ನೋಡೋಣ. ಮಿಸ್ಟರ್ ವೀರೇಶ್ ಸ್ಟಾರ್ಟೆಡ್ ಇಸ್ ಕಂಪನಿ ಬೈ ಇನ್ವೆಸ್ಟಿಂಗ್ ಕ್ಯಾಶ್ ₹5 lakhs. ಸೊ ವೀರೇಶ್ ಅನ್ನೋರು ಅವರ ಕಂಪ್ನಿ ಸ್ಟಾರ್ಟ್ ಮಾಡಿದರು, ಎಷ್ಟು? 5 lakhs ಕ್ಯಾಶ್ನ ಇನ್ವೆಸ್ಟ್ ಮಾಡಿ. ನೆಕ್ಸ್ಟು ಏಪ್ರಿಲ್ 3ಗೆ ಅಂದರೆ ಏಪ್ರಿಲ್ 3ನೇ ತಾರೀಕು ಏನಾಗಿದೆ, ಹಿ ಓಪನ್ಡ್ ಅನ್ ಅಕೌಂಟ್ ಇನ್ SBM ಬ್ಯಾಂಕ್ ಆ್ಯಂಡ್ ಡೆಪಾಸಿಟೆಡ್ 50,000. ಸೊ ಅವರು ಏಪ್ರಿಲ್ 2ನೇ ತಾರೀಕು ಕಂಪ್ನಿನ ಸ್ಟಾರ್ಟ್ ಮಾಡಿದರು, 5 ಲಕ್ಷನ ಬಂಡವಾಳನ ಹೂಡಿ. 3ನೇ ತಾರೀಕು ಅವರು SBM ಬ್ಯಾಂಕಲ್ಲಿ ಅಂದರೆ SBM ಬ್ಯಾಂಕಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿದರು ಮತ್ತು ಅದರಲ್ಲಿ 50,000 ಕ್ಯಾಶ್ ಡೆಪಾಸಿಟ್ ಮಾಡಿದರು. ನೆಕ್ಸ್ಟ್ 4ನೇ ತಾರೀಕು ಏಪ್ರಿಲ್ ಮಿಸ್ಟರ್ ವೀರೇಶ್ ಪರ್ಚೇಸ್ಡ್ ಫರ್ನಿಚರ್ ಫಾರ್ ಆಫೀಸ್ ಯೂಸ್ ಆಫ್ ₹3,000 ಬೈ ಗಿವಿಂಗ್ ಚೆಕ್. 4ನೇ ತಾರೀಕು ಏನು ಮಾಡ್ತಾರೆ, ಆಫೀಸ್ ನಡೆಸಬೇಕಾದ್ರೆ ಫರ್ನಿಚರ್ ಬೇಕು, ಸೊ ₹3,000 ಚೆಕ್ ಕೊಟ್ಟು ಫರ್ನಿಚರ್ನ ಖರೀದಿ ಮಾಡ್ತಾರೆ. ಸೊ 12ನೇ ತಾರೀಕು ಏನಾಗುತ್ತೆ, ಪರ್ಚೇಸ್ ಗೂಡ್ಸ್ ಫ್ರಮ್ ಕೃಷ್ಣ ಫಾರ್ ₹25,000. ಪರ್ಚೇಸ್ ಗೂಡ್ಸ್ ಅಂದರೆ ವೀರೇಶ್ ಅವರೇ ಪರ್ಚೇಸ್ ಮಾಡ್ತಿದ್ದಾರೆ. ಜಸ್ಟ್ ನಾವು ಈ ರೀತಿ ಶಾರ್ಟಾಗೆ ಕೊಟ್ಟಿರ್ತೀವಿ, ಪರ್ಚೇಸ್ ಗೂಡ್ ಫ್ರಮ್ ಕೃಷ್ಣ ಫಾರ್ ₹25,000. ಕೃಷ್ಣ ಅವರಿಂದ ಗೂಡ್ಸ್ನ ಪರ್ಚೇಸ್ ಮಾಡಿದರು 25,000.
ಸೊ ಕೃಷ್ಣ ಅವರು ನಮ್ಗೆ ಏನಾಗ್ತಾರೆ, ಕ್ರೆಡಿಟಾರ್, ಯಾಕೆಂದರೆ ಅವರು ಗೂಡ್ಸ್ನ ಸಪ್ಲೈ ಮಾಡ್ತಾ ಇರೋದ್ರಿಂದ. 18ನೇ ತಾರೀಕು ಏನಾಗುತ್ತೆ, ವಿತ್ಡ್ರ್ಯೂ ಫ್ರಮ್ SBM ₹2000. ಸೊ ಬ್ಯಾಂಕಿಂದ 2000 ರೂಪೀಸ್ನ ಡ್ರಾ ಮಾಡಿಕೊಂಡ್ರು. 20ನೇ ತಾರೀಕು ಏನಾಗುತ್ತೆ, ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್ ₹550 ಆ್ಯಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್. 20ನೇ ತಾರೀಕು ಅವರು ₹550 ಮಾರ್ಕೆಟಿಂಗ್ಗೋಸ್ಕರ ಖರ್ಚು ಮಾಡಿದರು, ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ಗೆ ಖರ್ಚು ಮಾಡಿದರು. ಸೊ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ, ಕಂಪನಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ₹550 ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಆಗಿ ಖರ್ಚು ಮಾಡಿದರು. ನೆಕ್ಸ್ಟ್ 22nd ಏಪ್ರಿಲ್ 22ನೇ ತಾರೀಕಿಗೆ ಪೇಯ್ಡ್ ಟು ಕೃಷ್ಣ ಆಫ್ ₹15,000. ಸೊ ಕೃಷ್ಣ ಅನ್ನೋರಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು, ಸೊ ಅವರಿಗೆ ಪೇ ಮಾಡಬೇಕು. ಸೊ ಅವರಿಗೆ ₹15,000 ಪೇ ಮಾಡಿದರು. ಸೊ ನೀವು ಲಾಸ್ಟ್ ಸ್ಲೈಡಲ್ಲಿ ನೋಡ್ಬೋದು, ಪರ್ಚೇಸ್ 12ನೇ ತಾರೀಕು ಕೃಷ್ಣ ಅವರಿಂದ ₹25,000 ಗೂಡ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು. ಸೊ ಅವರಿಗೆ 22ನೇ ತಾರೀಕು 15,000 ಪೇ ಮಾಡ್ತಾ ಇದ್ದಾರೆ, ಯಾಕೆಂದರೆ ಕ್ರೆಡಿಟ್ ಪರ್ಚೇಸ್ ಆಗಿದೆ. ನೆಕ್ಸ್ಟ್ 28ನೇ ತಾರೀಕು ಏನಾಗಿದೆ, 1,250 ಪೇಡ್ 1,250 ಟುವಾರ್ಡ್ಸ್ ಫೋನ್ ಬಿಲ್. ಸೊ ₹1,250 ಫೋನ್ ಬಿಲ್ ಕಟ್ಟಿದ್ದಾರೆ. ನೆಕ್ಸ್ಟ್ 30th ಏಪ್ರಿಲ್ ಪೇಡ್ ಸ್ಯಾಲರೀಸ್ ಟು ದ ಸ್ಟಾಫ್ ಮೆಂಬರ್ಸ್ ಆಫ್ ₹12,000. ಸೊ ₹12,000 ಸ್ಟಾಫ್ಗೆ ಸ್ಯಾಲ್ರಿಯಾಗಿ ಕೊಟ್ಟಿದ್ದಾರೆ. ಸೊ ಇಷ್ಟು 1 ಮಂತಲ್ಲೇ ನಡೆದಿರೋ ಟ್ರಾನ್ಸಾಕ್ಷನ್ಸ್. ನಾವೀಗ ಜರ್ನಲ್ ಎಂಟ್ರಿ ಹೇಗೆ ಮಾಡೋದು ನೋಡೋಣ. ಸೊ ಮೊದಲಿಗೆ ಫಾರ್ಮ್ಯಾಟ್ ಆಫ್ ಜರ್ನಲ್. ಸೊ ಜರ್ನಲ್ ಬುಕ್ ಹೇಗಿರುತ್ತೆ ಅದನ್ನು ನೋಡೋದಾದರೆ, ಸೊ ಈ ರೀತಿ ಇರುತ್ತೆ. ನಾವು ಮೊದಲು ಜರ್ನಲ್ ಬುಕ್ಕಲ್ಲಿ ಫಸ್ಟ್ ಕಾಲಮಲ್ಲಿ ಡೇಟ್ ಇರುತ್ತೆ. ಸೊ ಯಾವ್ಯಾವ ಟ್ರಾನ್ಸಾಕ್ಷನ್ ಯಾವ್ಯಾವ ದಿನ ನಡೆದಿದೆ ಅನ್ನೋದನ್ನು ತಿಳ್ಕೊಬೇಕಾಗಿ. ಸೆಕೆಂಡ್ ಕಾಲಮಲ್ಲಿ ಪರ್ಟಿಕ್ಯುಲರ್ಸ್ ಇರುತ್ತೆ, ಅಂದರೆ ಟ್ರಾನ್ಸಾಕ್ಷನ್ನ ಸ್ಟೇಟ್ಮೆಂಟ್ ಸೆಕೆಂಡ್ ಕಾಲಮಲ್ಲಿ ಇರುತ್ತೆ. ಸೊ ಥರ್ಡ್ ಕಾಲಮಲ್ಲಿ ಲೆಡ್ಜರ್ ಫೋಲಿಯೋ ಅಂತಿರುತ್ತೆ. ಸೊ ಈ ಲೆಡ್ಜರ್ ಫೋಲಿಯೋ ಏನಾಗುತ್ತೆ ಅಂದರೆ, ಇಲ್ಲಿರುವಂತಹ ಟ್ರಾನ್ಸಾಕ್ಷನ್, ಈ ಜರ್ನಲ್ ಎಂಟ್ರಿಯಲ್ಲಿರೋ ಟ್ರಾನ್ಸಾಕ್ಷನ್ ಲೆಡ್ಜರ್ಗೆ ಪಾಸ್ ಆಗಿದೆಯಾ, ಲೆಡ್ಜರ್ ಪಾಸ್ ಆಗಿದೆಯಾ, ಆಗಿದ್ದರೆ ಯಾವ ಪೇಜಲ್ಲಿದೆ ಆ ಪೇಜ್ ನಂಬರ್ನ ಇಲ್ಲಿ ಹಾಕ್ತೀವಿ. ಸೊ ಅದು ಲೆಡ್ಜರ್ ಫೋಲಿಯೋ. ನೆಕ್ಸ್ಟು ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್. ಸೊ ಆಗಿರೋ ಟ್ರಾನ್ಸಾಕ್ಷನಲ್ಲಿ ಯಾವ ಅಕೌಂಟ್ಗೆ ಡೆಬಿಟ್ ಆಗಿದೆ, ಯಾವ ಅಕೌಂಟ್ ಕ್ರೆಡಿಟ್ ಆಗಿದೆ, ಅದರ ಕ್ಯಾಶ್ ಅಮೌಂಟ್ ಎಷ್ಟು ಅನ್ನೋ ಡೀಟೇಲ್ಸು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಇರುತ್ತೆ. ಸೊ DR ಫಾರ್ ಡೆಬಿಟ್, CR ಫಾರ್ ಕ್ರೆಡಿಟ್. ಸೊ ಇದು ಜರ್ನಲ್ನ ಫಾರ್ಮ್ಯಾಟ್ ಇರುತ್ತೆ. ನಾವೀಗ ಜರ್ನಲ್ ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಏನಿದೆ, ಮಿಸ್ಟರ್ ವೀರೇಶ್ ಸ್ಟಾರ್ಟೆಡ್ ಇಸ್ ಕಂಪನಿ ಬೈ ಇನ್ವೆಸ್ಟಿಂಗ್ ಕ್ಯಾಶ್ ₹5 lakhs. ಸೊ ಸ್ಟೂಡೆಂಟ್, ನನಗೆ ಜರ್ನಲ್ ಎಂಟ್ರಿ ಎಲ್ಲ ಟ್ರಾನ್ಸಾಕ್ಷನ್ಸ್ದು ಮಾಡ್ತಾ ಹೋಗ್ತೀನಿ. ಫಸ್ಟ್ ಒಂದ್ಸರಿ ಗಮನ ಇಟ್ಟು ಕೇಳ್ಕೊಂಬಿಡಿ, ಈಗೇನು ಬರ್ಕೋಬೇಡಿ. ಸೊ ಬೇಕಿದ್ರೆ ಈ ವಿಡಿಯೋನ ನೀವು ರಿವೈಂಡ್ ಮಾಡಿ ನೆಕ್ಸ್ಟ್ ಟೈಮಲ್ಲಿ ಬರ್ಕೊಳ್ಳಿ. ಸೊ ಫಸ್ಟ್ ಇವಾಗೆಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸೊ ಮಿಸ್ಟರ್ ವೀರೇಶ್ ಸ್ಟಾರ್ಟೆಡ್ ಇಸ್ ಕಂಪನಿ ಬೈ ಇನ್ವೆಸ್ಟಿಂಗ್ ಕ್ಯಾಶ್ ₹5 lakhs ಅಂತ ಇದ್ದರೆ, ಸೊ ಇದು ಜರ್ನಲ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಇಲ್ಲಿ ಯಾವ್ಯಾವ ಅಕೌಂಟ್ಸ್ ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸೊ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಅಫ್ಕೋರ್ಸ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ, ಕ್ಯಾಶ್ ಅಕೌಂಟು ಬರುತ್ತೆ. ಸೊ ಕ್ಯಾಪಿಟಲ್ ಅಕೌಂಟು ಓನರ್ ಅಕೌಂಟು ಅವ್ನು ಹಾಕ್ತಿರೋದ್ರಿಂದ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ಕ್ಯಾಶ್ ಅಕೌಂಟ್ ಯಾಕೆ ಬರುತ್ತೆ ಅಂದರೆ, ಇದು ಬಿಸ್ನೆಸ್ಗೆ ಬರ್ತಾ ಇರೋದ್ರಿಂದ 5 ಲಕ್ಷ ಬಿಸ್ನೆಸ್ಸಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ, ದಟ್ ಈಸ್ ಕ್ಯಾಶ್ ಅಕೌಂಟ್. ಯಾಕೆಂದರೆ ಆ 5 lakhs ಅಲ್ಲಿಗೆ ಬರ್ತಿದೆ. ಸೊ ಕ್ಯಾಪಿಟಲ್ ಅಕೌಂಟು ಯಾವ ಟೈಪು, ಪರ್ಸ್ನಲ್ ಅಕೌಂಟ್. ಸೊ ಪರ್ಸ್ನಲ್ ಅಕೌಂಟ್ ಆಗಿರೋದ್ರಿಂದ, ಕ್ಯಾಪಿಟಲ್ ಅಕೌಂಟು ಓನರ್ ಅಕೌಂಟ್ ಆಗಿರೋದ್ರಿಂದ ಹಿ ಈಸ್ ದ ಗಿವರ್. ಸೊ ಪರ್ಸ್ನಲ್ ಅಕೌಂಟ್ ರೂಲ್ ಪ್ರಕಾರ ಕ್ಯಾಪಿಟಲ್ ಅಕೌಂಟ್ ಏನಾಗಬೇಕು, ಕ್ರೆಡಿಟ್ ಆಗಬೇಕು. ಯಾಕೆಂದರೆ ಕ್ರೆಡಿಟ್ ದ ಗಿವರ್, ಡೆಬಿಟ್ ದ ರಿಸೀವರ್ ಅನ್ನೋ ರೂಲ್ ಇದೆ ಪರ್ಸ್ನಲ್ ಅಕೌಂಟಲ್ಲಿ. ಸೊ ಕ್ಯಾಪಿಟಲ್ ಅಕೌಂಟು ಓನರ್ ಅಕೌಂಟ್. ಸೊ ಓನರ್ ಗಿವರ್ ಆಗಿದ್ದಾನೆ ಇಲ್ಲಿ, ಆದ್ದರಿಂದ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗ್ತಿದೆ. ಹಾಗಿದ್ರೆ ಕ್ಯಾಶ್ ಅಕೌಂಟ್ ಯಾವ ಅಕೌಂಟಲ್ಲಿ ಬರ್ತಿದೆ, ನೇಚರ್ ಆಫ್ ಅಕೌಂಟ್ ಈಸ್ ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ಪ್ರಕಾರ ವಾಟ್ ಕಮ್ಸ್ ಇನ್ ಡೆಬಿಟ್, ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್. ಸೊ ಕ್ಯಾಶ್ ಅಕೌಂಟ್ಗೆ ದುಡ್ಡು ಬರ್ತಾ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಏನಾಗ್ತಿದೆ, ಡೆಬಿಟ್ ಆಗ್ತಿದೆ. ಓಕೆ, ಈ ರೀತಿ ನೀವು ಅಕೌಂಟ್ಸ್ನ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಸೈಡ್ನ ಐಡೆಂಟಿಫೈ ಮಾಡಬೇಕು. ಹೀಗಿದ್ರೆ ಜರ್ನಲ್ ಎಂಟ್ರಿ ಹೇಗೆ ಮಾಡೋದು, ಸೊ ಹಿಯರ್. ಸೊ ಡೇಟ್ ಸೈಡಲ್ಲಿ ನಾವು ಡೇಟ್ನ ಹಾಕಿದ್ದೀವಿ, ಪರ್ಟಿಕ್ಯುಲರ್ ಸೈಡಲ್ಲಿ ಟ್ರಾನ್ಸಾಕ್ಷನ್ನ ಈ ರೀತಿ ಎಂಟ್ರಿ ಮಾಡಬೇಕು. ಸೊ ಕ್ಯಾಶ್ ಅಕೌಂಟ್ ಇದನ್ನು ಓದೋ ವಿಧಾನ, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಸೊ ಯಾವುದಕ್ಕೆ ಡೆಬಿಟ್ ಆಗ್ತಿದೆ ಅದನ್ನು ಫಸ್ಟ್ ಬರೀರಿ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗ್ತಾ ಇರೋದ್ರಿಂದ ನಾವು ಕ್ಯಾಶ್ ಅಕೌಂಟ್ನ ಫಸ್ಟ್ ಬರೆದಿದ್ದೀನಿ. ಯಾವ ಅಕೌಂಟಿಗೆ ದುಡ್ಡು ಅಂದರೆ ಯಾವ ಅಕೌಂಟ್ ಕ್ರೆಡಿಟ್ ಆಗ್ತಿದೆ ಅದನ್ನು ಸೆಕೆಂಡ್ ಬರೀಬೇಕು. 2 ಅಂತ ಹಾಕಿ ಆ ಅಕೌಂಟ್ನ ಬರೀಬೇಕು ಕೆಳಗಡೆ. ಸೊ 2 ಕ್ಯಾಪಿಟಲ್ ಇರಬೇಕು. ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಆಗ್ತಿದೆ. ಇಲ್ಲಿ ಕ್ಯಾಶ್ ಅಕೌಂಟ್ಗೆ ಡೆಬಿಟ್ ಆಗ್ತಿದೆ, ಕ್ಯಾಪಿಟಲ್ ಅಕೌಂಟ್ಗೆ ಕ್ರೆಡಿಟ್ ಆಗ್ತಿದೆ ಅಂತ ಇದರ ಅರ್ಥ. ಸೊ ಡೆಬಿಟ್ ಸೈಡಲ್ಲಿ 5 lakhs ಇದೆ, ದಟ್ ಈಸ್ ಕ್ಯಾಶ್ ಅಕೌಂಟ್. ಕ್ರೆಡಿಟ್ ಸೈಡಲ್ಲಿ 5 lakhs ಇದೆ, ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್. ಓಕೆ,
ಇದು ಈ ಫಾರ್ಮ್ಯಾಟಲ್ಲೇ ಇರಬೇಕು. ಕೆಳಗಡೆ ನೋಡಿ ಚಿಕ್ಕದಾಗಿ ನಾವೊಂದು ಲೈನ್ನ ಬರೆದಿದ್ವಿ, ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಇದನ್ನು ನಾವು ನರೇಷನ್ ಅಂತ ಕರಿತೀವಿ. ಅಂದರೆ ಟ್ರಾನ್ಸಾಕ್ಷನ್ ಏನಾಗಿದೆ ಅನ್ನೋದನ್ನು ಒಂದು ಲೈನಲ್ಲಿ ಬರೀಬೇಕು. ಈ ನರೇಷನ್ ಇಲ್ಲ ಅಂದರೆ ಲೆಡ್ಜರ್ ಸೊ ಜರ್ನಲ್ ಎಂಟ್ರಿ ಏನಾಗಿರುತ್ತೆ ಅದು ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ನರೇಷನ್ ಪ್ರತಿ ಜರ್ನಲ್ ಎಂಟ್ರಿಲೂ ಇರಲೇಬೇಕು. ಓಕೆ, ಸೊ ಈಗ ಗೊತ್ತಾಗಿದೆ ಅಲ್ಲ ಸ್ಟೂಡೆಂಟ್ಸ್, ಡೆಬಿಟ್ ಎಂಟ್ರಿ ಫಸ್ಟ್ ಇರಬೇಕು, ನೆಕ್ಸ್ಟ್ ಕ್ರೆಡಿಟ್ ಇರಬೇಕು. ಸೊ ಸೆಕೆಂಡ್ ಎಂಟ್ರಿ ನೋಡೋಣ. ಸೊ 3rd April he opened an account in SBM and deposited 50,000. ಸೊ ಬ್ಯಾಂಕಲ್ಲಿ 50,000 ಡೆಪಾಸಿಟ್ ಮಾಡಿದ್ದಾರೆ ಅಂದರೆ ಅಲ್ಲೇನು ಬರುತ್ತೆ, ಬ್ಯಾಂಕ್ ಅಕೌಂಟ್ ಬಂದೇ ಬರುತ್ತೆ. ಡೆಪಾಸಿಟ್ ಹೇಗೆ ಮಾಡಿದ್ರು, ಕ್ಯಾಶ್ ಅಕೌಂಟಿಂದ ಬ್ಯಾಂಕಿಗೆ ಹಾಕಿದ್ರಲ್ವಾ, ಸೊ ಕ್ಯಾಶ್ ಅಕೌಂಟು ಅಲ್ಲಿ ಬರ್ತಿದೆ. ಹಾಗಿದ್ರೆ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಏನಾಗುತ್ತೆ ನೋಡೋಣ. ಸೊ ಬ್ಯಾಂಕ್ ಅಕೌಂಟ್ ಪರ್ಸ್ನಲ್ ಅಕೌಂಟ್ ಆಗಿರೋದ್ರಿಂದ ಬ್ಯಾಂಕಿಗೆ ದುಡ್ಡು ಬರ್ತಾ ಇರೋದ್ರಿಂದ ಸ್ವಲ್ಪ ಬ್ಯಾಂಕ್ ಅಕೌಂಟು ರಿಸೀವರ್ ಆಯಿತು. ಸೊ ರಿಸೀವರ್ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್ ಆಗ್ತಿದೆ. ಸೊ ರಿಯಲ್ ಅಕೌಂಟ್ ರೂಲ್ ಪ್ರಕಾರ ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್. ಸೊ ಕ್ಯಾಶ್ ಅಕೌಂಟ್ ಹೊರಗೆ ಹೋಗ್ತಿದೆ ಅಲ್ವಾ, ಬ್ಯಾಂಕಿಗೆ ಹೋಗ್ತಿದೆ ಅಂದರೆ ಕ್ಯಾಶಿಂದ ಹೊರಗೆ ಹೋಯ್ತು ದುಡ್ಡು. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗಿದೆ, ಈಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಯಿತು. ಸೊ ಎಂಟ್ರಿ 3/4 ಬ್ಯಾಂಕ್ ಅಕೌಂಟ್ ಡೆಟಾ ಟು ಕ್ಯಾಶ್ ಅಕೌಂಟ್, ಬಿಕಾಸ್ ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಆಗ್ತಿದೆ, ಕ್ಯಾಶ್ ಅಕೌಂಟಿಂದ ದುಡ್ಡು ಹೋಗ್ತಿದೆ. ನರೇಷನ್ ಬೀಯಿಂಗ್ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್, 50,000 rupees ಡೆಬಿಟ್ ಫಾರ್ ಬ್ಯಾಂಕ್, 50,000 rupees credit for cash. So next, Mr. Veeresh purchased furniture for office use of rupees 3,000 by giving check. ಸೊ ವೀರೇಶ್ ಅವರು ಆಫೀಸ್ ಯೂಸ್ಗೋಸ್ಕರ ಫರ್ನಿಚರ್ ಖರೀದಿ ಮಾಡಿದ್ರು, 3,000 ರೂಪಾಯಿ ಚೆಕ್ ಕೊಟ್ಟರು. ಸೊ ಇದರಲ್ಲಿ ಫರ್ನಿಚರ್ ಅಕೌಂಟ್ ಬರಬೇಕು. ಸೊ ಫರ್ನಿಚರ್ ಅಕೌಂಟ್ ಬಂದಿದೆ. ಪರ್ಚೇಸ್ ಮಾಡಿದ್ದಾರೆ ಅಂದ ತಕ್ಷಣ ಪರ್ಚೇಸ್ ಅಕೌಂಟ್ ಇಲ್ಲಿ ಬರೋದಿಲ್ಲ, ಯಾಕಂದರೆ ಬೈ ಗಿವಿಂಗ್ ಚೆಕ್ ಅಂತ ಇದೆ. ಸೊ ಅವರು ಯಾವಾಗ ಕ್ಯಾಶ್ ಕೊಡ್ತಾರೆ ಪರ್ಚೇಸ್ ಮಾಡ್ತಾರೆ, ಯಾವಾಗ ಚೆಕ್ ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಆಯಾ ಅಕೌಂಟ್ನ ತೊಗೋಬೇಕು. ಅಂದರೆ ಚೆಕ್ ಕೊಟ್ಟಿದ್ರೆ ಬ್ಯಾಂಕ್ ಅಕೌಂಟ್ ತೊಗೋಬೇಕು, ಕ್ಯಾಶ್ ಪೇ ಮಾಡಿದರೆ ಕ್ಯಾಶ್ ಅಕೌಂಟ್ ತೊಗೋಬೇಕು. ಸೊ ಇಲ್ಲಿ ಫರ್ನಿಚರ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಬರುತ್ತೆ, ಪರ್ಚೇಸ್ ಅಕೌಂಟ್ ಬರೋದಿಲ್ಲ. ಸೊ ಪರ್ಚೇಸ್ ಅಕೌಂಟ್ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಅಸೆಟ್ಸ್ನ ಯಾವಾಗಲೇ ಖರೀದಿ ಮಾಡಲಿ ಅಸೆಟ್ಸ್ ಅಕೌಂಟ್ನ ತೊಗೊಳ್ಳೇಬೇಕು, ಯಾಕೆಂದರೆ ಫರ್ನಿಚರ್ ಇಲ್ಲಿ ಅಸೆಟ್ಸು. ಓಕೆ, ಸೊ ಫರ್ನಿಚರ್ ಅಸೆಟ್ ಆಗಿರೋದ್ರಿಂದ ಅದು ರಿಯಲ್ ಅಕೌಂಟಲ್ಲಿ ಬರುತ್ತೆ. ರಿಯಲ್ ಅಕೌಂಟ್ ರೂಲ್ ಪ್ರಕಾರ ವಾಟ್ ಕಮ್ಸ್ ಇನ್ ಡೆಬಿಟ್. ಹಂಗಿದ್ರೆ ಫರ್ನಿಚರ್ ಬಿಸ್ನೆಸ್ಗೆ ಬರ್ತಾ ಇದೆ ಅಂದರೆ ಅದು ಡೆಬಿಟ್ ಆಗಬೇಕು. ಸೊ ಬ್ಯಾಂಕ್ ಅಕೌಂಟ್ ಎಲ್ಲಿ ಬರುತ್ತೆ, ಪರ್ಸ್ನಲ್ ಅಕೌಂಟಲ್ಲಿ. ಪರ್ಸ್ನಲ್ ಅಕೌಂಟ್ ರೂಲ್ ಪ್ರಕಾರ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಬ್ಯಾಂಕ್ ಅಕೌಂಟ್ ರಿಸೀವರ್ ಆಗ್ತಿದೆಯಾ, ಗಿವರ್ ಆಗ್ತಿದೆಯಾ? ಸೊ ಬ್ಯಾಂಕ್ ಚೆಕ್ ಕೊಡ್ತಾ ಇದ್ದಲ್ವಾ ವೀರೇಶ್ ಅವರು, ಕೊಡ್ತಾ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಗಿವರ್ ಆಗ್ತಿದೆ. ಸೊ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಬೇಕು. ಸೊ ಎಂಟ್ರಿ ಏನಿರುತ್ತೆ ಇದು 4th April, ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಫರ್ನಿಚರ್ ಅಕೌಂಟ್ ಡೆಬಿಟ್ ಆಗಬೇಕು, ಬಿಕಾಸ್ ಫರ್ನಿಚರ್ ಅಕೌಂಟು ಬಿಸ್ನೆಸ್ಸಲ್ಲಿ ಬರ್ತಾರೆ. ಸೊ 3,000 rupees ಡೆಬಿಟ್, 3,000 rupees ಕ್ರೆಡಿಟ್. ನರೇಷನ್ ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಬೈ ಗಿವಿಂಗ್ ಚೆಕ್. ಓಕೆ, ಸೊ ನೆಕ್ಸ್ಟ್ 12th April, purchased goods from Krishna for rupees 25,000. ಸೊ ಕೃಷ್ಣ ಅನ್ನೋರಿಂದ ಗೂಡ್ಸ್ನ ಪರ್ಚೇಸ್ ಮಾಡಿದರು 25,000 ರೂಪಾಯಿಗೆ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಯಾವಾಗಾದರೂ ಸರಿ ಇಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಆಗಿಲ್ಲ, ಬೈ ಪೇಯಿಂಗ್ ಕ್ಯಾಶ್, ಬೈ ಪೇಯಿಂಗ್ ಚೆಕ್ ಅಂತ ಮೆನ್ಷನ್ ಆಗಿಲ್ಲ, ಬದಲಾಗಿ ಪರ್ಸನ್ ಹೆಸರು ಮಾತ್ರ ಮೆನ್ಷನ್ ಆಗಿದೆ, ಅಮೌಂಟ್ ಮೆನ್ಷನ್ ಆಗಿದೆ ಅಂದರೆ ನಾವಾಗ ಪರ್ಚೇಸ್ ಅಕೌಂಟ್ ತೊಗೋಬೇಕು, ಆ ಪರ್ಸನ್ ಅಕೌಂಟ್ನ ತೊಗೋಬೇಕು. ಸೊ ಇಲ್ಲಿ ನೋಡಿ, ಪರ್ಚೇಸ್ ಗೂಡ್ಸ್ ಫ್ರಮ್ ಕೃಷ್ಣ ಫಾರ್ rupees 25,000 ಅಂತ ಮಾತ್ರನೇ ಇದೆ, ಬೈ ಪೇಯಿಂಗ್ ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ಲ, ಆರ್ ಬೈ ಪೇಯಿಂಗ್ ಚೆಕ್ ಅಂತಲೂ ಮೆನ್ಷನ್ ಮಾಡಿಲ್ಲ. ಆ ರೀತಿ ಮಾಡಿಲ್ಲ ಅಂದರೆ ಅರ್ಥ ಏನು, ಇದು ಕ್ರೆಡಿಟ್ ಪರ್ಚೇಸ್ ಆಗಿದೆ. ಅಂದರೆ ಪರ್ಚೇಸ್ ಮಾಡ್ಕೊಂಡಿರೋದು ಸಾಲವಾಗಿ, ಅವ್ರ ದುಡ್ಡನ್ನ ನಾವು ಇಮಿಡಿಯೇಟಾಗಿ ಕೊಟ್ಟಿಲ್ಲ. ವೀರೇಶ್ ಅವರು 25,000 ಕೊಟ್ಟಿಲ್ಲ ಇನ್ನೂ. ಆವಾಗ ಏನು ಈ ರೀತಿ ಟ್ರಾನ್ಸಾಕ್ಷನ್ ಇತ್ತು ಅಂದರೆ ಮೆನ್ಷನ್ ಆಗಿಲ್ಲ, ಆದರೆ ಪರ್ಸನ್ ಅಕೌಂಟ್ ಬಂದಿದೆ. ಯಾವಾಗಲೇ ಆಗಲಿ ಕೃಷ್ಣ ಅಕೌಂಟ್ ಬಂದುಬಿಡ್ತು ಅಂದರೆ ನಾವು ಅದನ್ನೇನು ಅನ್ಕೋಬೇಕು, ಅಥವಾ ಪರ್ಸನ್ ಅಕೌಂಟ್ ಬಂತು ಅಂದರೆ ನಾವೇನು ಅನ್ಕೋಬೇಕು, ಅದು ಕ್ರೆಡಿಟ್ ಪರ್ಚೇಸ್ ಅಂತ. ಸೊ ಪರ್ಚೇಸ್ ಅಕೌಂಟ್ ಆ್ಯಂಡ್ ಕೃಷ್ಣ ಅಕೌಂಟ್. ಸೊ ಪರ್ಚೇಸ್ ಅಕೌಂಟು ನಾಮಿನಲ್ ಅಕೌಂಟ್, ಯಾಕೆಂದರೆ ಪರ್ಚೇಸ್ ಅಂದರೆ ಒಂದು ಟೈಪ್ ಆಫ್ ಎಕ್ಸ್ಪೆನ್ಸ್ ಅಲ್ವಾ, ಎಕ್ಸ್ಪೆನ್ಸ್ ಆಯಿತು. ಸೊ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ ಪ್ರಕಾರ ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಎಕ್ಸ್ಪೆನ್ಸಸ್ಸು ಲಾಸಸ್ನ ನಾವು ಡೆಬಿಟ್ ಮಾಡಬೇಕು. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗ್ತಿದೆ. ಕೃಷ್ಣ ಅಕೌಂಟು ಪರ್ಸ್ನಲ್ ಅಕೌಂಟು, ಯಾಕೆಂದರೆ ಕೃಷ್ಣ ಅನ್ನೋ ಪರ್ಸನ್ ಇರೋದ್ರಿಂದ ಪರ್ಸ್ನಲ್ ಅಕೌಂಟ್. ಸೊ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ಪರ್ಸ್ನಲ್ ಅಕೌಂಟ್ ರೂಲ್. ಕೃಷ್ಣ ಅವರು ಇಲ್ಲಿ ಕೊಡ್ತಾ ಇದ್ದಾರೆ, ಗೂಡ್ಸ್ನ ಕೊಡ್ತಾ ಇರೋದ್ರಿಂದ ಅವರು ಗಿವರ್ ಆದರು, ಆದ್ದರಿಂದ ಅವ್ರ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ.
ಎಂಟ್ರಿ ಹೇಗಿರುತ್ತೆ 12/4 ಪರ್ಟಿಕ್ಯುಲರ್ಸಲ್ಲಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕೃಷ್ಣ ಅಕೌಂಟ್, ಬಿಕಾಸ್ ಡೆಟಾರ್ ಅಕೌಂಟ್ ಫಸ್ಟ್ ಬರಬೇಕು. 25,000 ಡೆಬಿಟ್, 25,000 ಕ್ರೆಡಿಟ್. ಬೀಯಿಂಗ್ ಗೂಡ್ಸ್ ಪರ್ಚೇಸ್ ಫ್ರಮ್ ಕೃಷ್ಣ ನರೇಶನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 18th April ವಿತ್ಡ್ರ್ಯೂ ಫ್ರಮ್ SBM ₹2,000. ಸೊ 2,000 ರೂಪೀಸ್ ಬ್ಯಾಂಕಿಂದ ಡ್ರಾ ಮಾಡಿಕೊಂಡ್ರು ಅಂದರೆ ಬ್ಯಾಂಕ್ ಅಕೌಂಟ್ ಬಂದೇ ಬರಬೇಕು ಅಲ್ಲಿ, ದಟ್ ಈಸ್ SBM ಅಕೌಂಟ್. ನೆಕ್ಸ್ಟ್ ಕ್ಯಾಶ್ ಅಕೌಂಟ್, ಯಾಕೆಂದರೆ ಕ್ಯಾಶಿಗೆ ದುಡ್ಡು ಬರ್ತಾ ಇದೆ, ಬ್ಯಾಂಕಿಂದ ಕ್ಯಾಶಿಗೆ ದುಡ್ಡು ಬಂತು. ಸೊ SBM ಅಕೌಂಟು ಪರ್ಸ್ನಲ್ ಅಕೌಂಟ್. ಸೊ ಪರ್ಸ್ನಲ್ ಅಕೌಂಟ್ ಪ್ರಕಾರ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. SBM ಇಲ್ಲಿ ಕೊಡ್ತಾ ಇದೆ, ಅದರಿಂದ ಕ್ರೆಡಿಟ್ ಮಾಡಿ. ಕ್ಯಾಶ್ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ, ಸೊ ಅದು ರಿಯಲ್ ಅಕೌಂಟ್. ದುಡ್ಡು ಬರ್ತಾ ಇದೆ ಅಂದರೆ ಅದನ್ನು ಡೆಬಿಟ್ ಮಾಡಿ, ಬಿಕಾಸ್ ವಾಟ್ ಕಮ್ಸ್ ಇನ್ ಡೆಬಿಟ್. ಸೊ ಎಂಟ್ರಿ ಹೇಗಿರುತ್ತೆ ಇದರದು? ಕ್ಯಾಶ್ ಅಕೌಂಟ್ ಡೆಟಾರ್ ಟು SBM ಅಕೌಂಟ್, 2,000 ಡೆಬಿಟ್, 2,000 ಕ್ರೆಡಿಟ್. ಬೀಯಿಂಗ್ ಕ್ಯಾಶ್ ವಿತ್ಡ್ರ್ಯೂ ಫ್ರಮ್ ಬ್ಯಾಂಕ್. ನೆಕ್ಸ್ಟ್ ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್ ₹550 ಆ್ಯಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್. ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ಗೆ ಖರ್ಚು ಮಾಡಿದರು ₹550. ಅದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಖರ್ಚು ಮಾಡಿದ್ದಾರೆ, ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಆಗಿದೆ. ಸೊ ಇದರಲ್ಲಿ ಒಂದು ಅಕೌಂಟ್ ಏನು ಬರುತ್ತೆ? ಅಡ್ವರ್ಟೈಸ್ಮೆಂಟ್ ಅಕೌಂಟ್, ಯಾಕೆಂದರೆ ಇದು ಎಕ್ಸ್ಪೆನ್ಸ್ ಅಕೌಂಟ್. ನೆಕ್ಸ್ಟು ಕ್ಯಾಶ್ ಅಕೌಂಟ್, ಯಾಕೆಂದರೆ ಕ್ಯಾಶ್ನ ಕೊಡ್ತಾ ಇದ್ದಾರೆ ₹550. ಅಡ್ವರ್ಟೈಸ್ ಅಕೌಂಟ್ ಈಸ್ ನಾಮಿನಲ್ ಅಕೌಂಟ್, ಬಿಕಾಸ್ ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಅನ್ನೋದು ಇಲ್ಲಿ ಎಕ್ಸ್ಪೆನ್ಸ್ ಆಗಿರೋದ್ರಿಂದ. ಸೊ ಡೆಬಿಟ್ ದ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್, ಸೊ ಕ್ಯಾಶ್ ಹೋಗ್ತಾ ಇರೋದ್ರಿಂದ ಕ್ರೆಡಿಟ್ ಮಾಡಿ. ಸೊ ಎಂಟ್ರಿ ಹೇಗಿರುತ್ತೆ? ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ₹550. ಬೀಯಿಂಗ್ ಕ್ಯಾಶ್ ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್. ನೆಕ್ಸ್ಟ್ 22nd Aprilಗೆ ಪೇಯ್ಡ್ ಟು ಕೃಷ್ಣ ಆಫ್ ₹15,000. ಸೊ ಕೃಷ್ಣ ಅವ್ರಿಗೆ 25,000 ಗೂಡ್ಸ್ ಪರ್ಚೇಸ್ ಮಾಡಿದ್ವಿ, ಈಗ 15,000 ಪೇ ಮಾಡ್ತಾ ಇದ್ದೀವಿ. ಆಗೇನಾಗ್ತಿದೆ? ಕೃಷ್ಣ ಅಕೌಂಟ್ ಬರುತ್ತೆ, ಕ್ಯಾಶ್ ಅಕೌಂಟ್ ಬರುತ್ತೆ. ಕೃಷ್ಣಕ್ಕೆ ಪೇ ಮಾಡ್ತಿರೋದ್ರಿಂದ ಕೃಷ್ಣ ಅಕೌಂಟ್ ಬರಬೇಕಿಲ್ಲಿ, ಕ್ಯಾಶ್ನ ಪೇ ಮಾಡ್ತಿರೋದ್ರಿಂದ ಕ್ಯಾಶ್ ಅಕೌಂಟ್ ಬರಬೇಕು. ಸೊ ಕೃಷ್ಣ ಅಕೌಂಟ್ ಪರ್ಸ್ನಲ್ ಅಕೌಂಟ್. ಸೊ ಈ ಟೈಮಲ್ಲಿ ಕೃಷ್ಣ ದುಡ್ಡನ್ನ ರಿಸೀವ್ ಮಾಡ್ಕೊಳ್ಳೋರಲ್ವಾ, ಆದ್ದರಿಂದ ಅವರಿಗೆ ಡೆಬಿಟ್ನ ತೋರಿಸ್ಬೇಕು. ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್, ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್. ಸೊ ಕ್ಯಾಶ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಗ್ತಾ ಇದೆ. ಸೊ ಎಂಟ್ರಿ 22nd April, ಕೃಷ್ಣ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಆಫ್ ₹15,000. ಬೀಯಿಂಗ್ ಕ್ಯಾಶ್ ಪೇಯ್ಡ್ ಟು ಕೃಷ್ಣ. ಓಕೆ, ಸೊ ನೆಕ್ಸ್ಟ್ 28th April, ಪೇಯ್ಡ್ ₹1,250 ಟುವಾರ್ಡ್ಸ್ ಫೋನ್ ಬಿಲ್. ₹1,250 ಫೋನ್ ಬಿಲ್ ಕಟ್ಟಿದ್ದಾರೆ. ಸೊ ಒಂದು ತಿಂಗಳಲ್ಲಿ ಇವರು ಇಷ್ಟು ರೂಪಾಯಿ ಮಾತಾಡಿದ್ದಾರೆ ಆಗಿದೆ. ಸೊ ಫೋನ್ ಬಿಲ್ ಅಕೌಂಟ್ ಬಂದೇ ಬರುತ್ತೆ, ಕ್ಯಾಶ್ ಅಕೌಂಟು ಬರುತ್ತೆ. ಸೊ ಫೋನ್ ಬಿಲ್ ಅಕೌಂಟ್ ಎಕ್ಸ್ಪೆನ್ಸ್ ಅಕೌಂಟ್ ಆಗಿರೋದ್ರಿಂದ ನಾಮಿನಲ್ ಅಕೌಂಟ್, ಸೊ ಡೆಬಿಟ್ ಬಂದೇ ಬರುತ್ತೆ. ಕ್ಯಾಶ್ ಅಕೌಂಟ್ ಇಲ್ಲಿ ರಿಯಲ್ ಅಕೌಂಟ್, ಕ್ಯಾಶ್ ಹೋಗ್ತಾ ಇರೋದ್ರಿಂದ ಇದು ಕ್ರೆಡಿಟ್ ಆಗಲೇಬೇಕು. ಸೊ ಎಂಟ್ರಿ ಫೋನ್ ಬಿಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಓಕೆ, ಸೊ ₹1,250 ಡೆಬಿಟ್. ಬೀಯಿಂಗ್ ಕ್ಯಾಶ್ ಪೇಡ್ ಫಾರ್ ಫೋನ್ ಬಿಲ್. ಓಕೆ, ಸೊ ನೆಕ್ಸ್ಟ್ ಪೇಯ್ಡ್ ಸ್ಯಾಲ್ರಿ ಟು ಸ್ಟಾಫ್ ಆಫ್ ₹12,000. ಸೊ ಈಗ ಸ್ಟಾಫ್ ಇದ್ದಾರೆ ಅಂದರೆ ಅವರು ಸುಮ್ಮನೆ ಕೆಲಸ ಮಾಡಲ್ಲ, ಸ್ಯಾಲ್ರಿ ಕೊಡಬೇಕು. ಸೊ ವೀರೇಶ್ ಅವರು ₹12,000 ಸ್ಯಾಲ್ರಿ ಪೇ ಮಾಡಿದ್ದಾರೆ. ಸೊ ಸ್ಯಾಲ್ರಿ ಅಕೌಂಟ್ ಬಂದೇ ಬರುತ್ತೆ, ಕ್ಯಾಶ್ನ ಪೇ ಮಾಡ್ತಾ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಬಂದೇ ಬರುತ್ತೆ. ಸೊ ಅಪೋಸ್ ಅವರು ಸ್ಯಾಲ್ರಿನ ಚೆಕ್ ಕೊಟ್ಟು ಪೇ ಮಾಡಿದರು ಅಂದರೆ ಕ್ಯಾಶ್ ಅಕೌಂಟ್ ಬರೋದಿಲ್ಲ. ಕ್ಯಾಶ್ ಅಕೌಂಟ್ ಬದಲಾಗಿ ನಾವು ಯಾವ್ದು ತೊಗೋಬೇಕು? ಬ್ಯಾಂಕ್ ಅಕೌಂಟ್ ತೊಗೋಬೇಕು. ಓಕೆ, ಸೊ ಸ್ಯಾಲ್ರಿ ಅಕೌಂಟ್ ಇಲ್ಲಿ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ನಾಮಿನಲ್ ಅಕೌಂಟ್, ದಟ್ ಡೆಬಿಟ್ ಆಗಲೇಬೇಕು ಎಕ್ಸ್ಪೆನ್ಸ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಇಲ್ಲಿ ರಿಯಲ್ ಅಕೌಂಟ್, ಅದು ಹೊರಗೆ ಹೋಗ್ತಾ ಇರೋದ್ರಿಂದ ಕ್ರೆಡಿಟ್ ಆಗಲೇಬೇಕು. ಸಪೋಸ್ ಇಲ್ಲಿ ಬ್ಯಾಂಕ್ ಅಕೌಂಟು, ಬ್ಯಾಂಕ್ ಚೆಕ್ ಕೊಟ್ಟಿದ್ರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಬರ್ತಿತ್ತು. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಆಗಿರೋದ್ರಿಂದ ಅದು ಗಿವರ್ ಆಗ್ತಿತ್ತು, ಅದರಿಂದ ಅದು ಕ್ರೆಡಿಟ್ ಆಗೇ ಆಗ್ತಿತ್ತು. ಸೊ ಈಗ ಬ್ಯಾಂಕ್ ಚೆಕ್ ಕೊಟ್ಟಿಲ್ಲ, ಕ್ಯಾಶ್ ಕೊಟ್ಟಿರೋದ್ರಿಂದ ಕ್ಯಾಶ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. ಎಂಟ್ರಿ ಏನಿರುತ್ತೆ ಇದರಲ್ಲಿ? 30th April, ಸ್ಯಾಲ್ರಿ ಅಕೌಂಟ್ ಡೆಟಾರ್, ಯಾಕಂದರೆ ಸ್ಯಾಲ್ರಿ ಅಕೌಂಟ್ಗೆ ಡೆಬಿಟ್ ಆಗ್ತಿದೆ, ಟು ಕ್ಯಾಶ್ ಅಕೌಂಟ್ ಆಫ್ ₹12,000. ಬೀಯಿಂಗ್ ಕ್ಯಾಶ್ ಪೇಡ್ ಟುವಾರ್ಡ್ಸ್ ಸ್ಯಾಲರಿ. ಸೊ ಇದು ಎಂಟ್ರಿ ಆಗಿದೆ. ಸೊ ಸ್ಟೂಡೆಂಟ್ಸ್, ನಿಮಗೀಗ ಲೆಡ್ಜರ್ ಎಂಟ್ರಿ ಮಾಡೋದು ಹೇಗೆ, ಜರ್ನಲ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದು ನಿಮಗೀಗ ಗೊತ್ತಾಗಿದೆ ಅನ್ಕೊತಿದ್ದೀನಿ. ಈ ಜರ್ನಲ್ ಎಂಟ್ರಿನ ನೀವು ಮ್ಯಾನ್ಯುವಲ್ ಆಗಿ ಮಾಡಬೇಕು, ಅದಾದಮೇಲೆ ನೀವು ವೋಚರ್ ಎಂಟ್ರಿ ಮಾಡೋಕ್ಕೆ ಬರೋದು ಟ್ಯಾಲಿಯಲ್ಲಿ. ಬಿಕಾಸ್ ನಾವು ಟ್ಯಾಲಿಯಲ್ಲಿ ಜರ್ನಲ್ ಎಂಟ್ರಿ ಮಾಡಲ್ಲ, ಡೈರೆಕ್ಟಾಗಿ ಲೆಡ್ಜರ್ಗೆ ಹೋಗ್ತೀವಿ, ಲೆಡ್ಜರ್ ಕ್ರಿಯೇಟ್ ಮಾಡ್ಕೊತೀವಿ, ಆಮೇಲೆ ಅದಕ್ಕೆ ಕರೆಸ್ಪಾಂಡೆಂಟ್ ವೋಚರ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ನಾನು ನೆಕ್ಸ್ಟ್ ಕ್ಲಾಸಿಂದ ಟ್ಯಾಲಿ ಸಾಫ್ಟ್ವೇರ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿಗೆ ಕ್ಲಾಸ್ನ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.